ಎದ್ದ ತಕ್ಷಣ ನರೇಂದ್ರನಿಗೆ ಎಲ್ಲರೂ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ನರೇಂದ್ರ ಅಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಸೊ ನಮಗೆ ಗೊತ್ತಾಯಿತು ಪ್ರೀವಿಯಸ್ ವಿಡಿಯೋದಲ್ಲಿ ನರೇಂದ್ರನಿಗೆ ಸ್ಕೂಲ್ ಯಾಕೆ ಬಿಡಿಸ್ತಾರೆ ಅಂತ. ಇವಾಗ ಸ್ಕೂಲ್ ಬಿಡಿಸಿದರೆ ಮತ್ತೇನು ನೆಕ್ಸ್ಟು ಅವ್ರ ಮನೆಯಲ್ಲೇ ಒಂದು ಪ್ರಾಥಮಿಕನ ಕ್ರಿಯೇಟ್ ಮಾಡಿ ಅವನ ಮನೆಗೆ ಮಾಸ್ತರ್ನ ಕರೆಸಿ ಪಾಠ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನ ಜೊತೆಗೆ ವಿಶ್ವನಾಥ ದತ್ ಅವರ ಫ್ರೆಂಡ್ಸ್ ಮಕ್ಕಳು ಇರ್ತಲ್ಲ ಅವ್ರನ್ನೂ ಕೊಡಿಸಿ ಪಾಠ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ಲಾಸ್ ಹೇಳ್ತಾ ಹೋಗ್ತಾ ಇರ್ತಾರೆ. ನರೇಂದ್ರನ ಬುದ್ಧಿಶಕ್ತಿ ಇಂಪ್ರೂವ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಕೊಡಬೇಕಂದ್ರೆ ನರೇಂದ್ರ ಫ್ರೆಂಡ್ಸ್ ಇನ್ನೂ ಕಾಗುಣಿತದಲ್ಲಿ ಕುಸ್ತಿ ಆಡ್ತಾ ಇದ್ದಾರೆ. ನರೇಂದ್ರ ಇವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಬರಲಿಕ್ಕೂ ಸ್ಟಾರ್ಟ್ ಮಾಡಿದ್ದಾನೆ. ಬಟ್ ಏನು ಗೊತ್ತಾ, ನರೇಂದ್ರ ಕ್ಲಾಸಲ್ಲಿ ಕೂಡೋದು ವಿಚಿತ್ರ ರೀತಿ ಆಗಿತ್ತು. ಗಾಡಿಗೆ ಒಂದೊಂದ್ಸಲ ಗಾಡಿ ಮಲ್ಕೊಂಡಿರ್ತಿದ್ದ, ಕೆಲವೊಂದ್ಸಲ ನೆಲದ ಮೇಲೆ ಮಲ್ಕೊಂಡು ಪಾಠ ಕೇಳ್ತಿದ್ದ. ಬಟ್ ಏನು ಗೊತ್ತಾ, ಅವ್ನು ಮಲ್ಕೊಂಡ್ರು ಕೂಡ ಪಾಠ ಕೇಳ್ತಾನಂತ ಮಾಸ್ತರ್ ಗೊತ್ತಿರಲಿಲ್ಲ. ಸೊ ಅಲ್ಲಿದು ಮಾಸ್ತರ್ ಅಂದ್ಕೊಂಡಿದ್ದ ಏನು ವಿಚಿತ್ರ ಹಿಂಗೆ ಮಾಡ್ತಿದ್ದಾನಲ್ಲ, ಒಂದಿನ 2 ದಿನ ಬಿಡ್ತಾನೆ, ಬಟ್ ಡೈಲಿ ಅದೇ ಮಾಡ್ತಾ ಇರ್ತಾನೆ. ಸೊ ಒಂದಿನ ಅವ್ನು ನಿದ್ದೆ ಮಾಡೋದು ಮಾಸ್ತರ್ ನೋಡಿ ಬಂದು ಎಬ್ಬಿಸಿ ಬೈತಾರೆ. ಎದ್ದ ತಕ್ಷಣ ನರೇಂದ್ರನಿಗೆ ಎಲ್ಲರೂ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ನರೇಂದ್ರ ಅಭಿಮಾನಕ್ಕೆ ಧಕ್ಕೆ ಆಗುತ್ತೆ. ನಾ ಇಲ್ಲಿ ಕ್ಲಾಸಲ್ಲಿ ಏನೇನು ಹೇಳ್ತೀನಿ ಎಲ್ಲ ಹೇಳಂತಾರೆ. ನರೇಂದ್ರ ಅದಾದ್ಮೇಲೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿರೋ ಮಾಸ್ತರೇ ಗಾಬರಿಯಾಗಿ ನಿಂದಿರ್ತಾನೆ. ಕ್ಲಾಸಲ್ಲಿ ಏನೇ ಹೇಳ್ತಾನೆ ಪಿನ್ ಟು ಪಿಂಟ್ ಎಲ್ಲ ಹೇಳ್ಬಿಡ್ತಾನೆ. ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಅವ್ನ ಫೋಕಸ್ಸು ಅಲ್ಲಿ ಅವ್ನು ನಿದ್ದೆ ಮಾಡ್ತಿದ್ರು, ಕಣ್ಣು ಮುಚ್ಚಿದ್ರು ಕೂಡ ಅವ್ನ ಮೈಂಡ್ ಮಾತ್ರ ಪಾಠ ಕೇಳ್ತಿದೆ, ಅವ್ನ ಮನಸ್ಸು ಮಾತ್ರ ಮಾಸ್ತರ್ ಹೇಳೋ ಪಾಠದಲ್ಲಿದೆ. ಸೊ ಅದಾದಮೇಲೆ ಮಾಸ್ತರ್ ಶಾಕ್ ಆಗ್ತಾನೆ. ಮುಂದೆ ಮಾಸ್ತರ್ ಅವನನ್ನು ಡಿಫ್ರೆಂಟ್ ರೀತಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ.